ಹರಿ ಓಂ. ಈ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಿಮ್ಮ ವಾಸ್ತುತಜ್ಞ ಭಾಸ್ಕರ್ ಶರ್ಮಾ ಮಾಡುವ ನಮಸ್ಕಾರಗಳು. ನಾನು ಹೇಳುವಂಥ ವಿಚಾರ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ತರೋದ್ರಲ್ಲಿ ಎರಡು ಮಾತಿಲ್ಲ. ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇದ್ದೀನಿ ಅಂತಲ್ಲ, ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಹಲವಾರು ವಿಚಾರಗಳು, ನಮ್ಮ ವಾಸ್ತು ವಿಚಾರ ಆಗಿರ್ಬೋದು, ನಮ್ಮ ಮಾನಸಿಕ ವಿಚಾರ ಆಗಿರ್ಬೋದು, ನಮ್ಮ ಆರೋಗ್ಯ ವಿಚಾರ ಆಗಿರ್ಬೋದು, ಎಲ್ಲ ರೀತಿಯ ವಿಚಾರಗಳನ್ನ ನಾನು ನಿಮಗೆ ತಂದು ಕೊಡ್ತೀನಿ. ಈ ಮಾಡೋವಂಥ ನನ್ನ ಕಂಪ್ಲೀಟ್ ಈ ಕಂಟೆಂಟ್ ಆಫ್ ಸೀರೀಸ್ನ ಖಂಡಿತವಾಗ್ಲೂ ವೀಕ್ಷಿಸಿ ನಿಮ್ಗಿರ್ತಕ್ಕಂಥ ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನಮ್ಮ ಜೀವನನ ಯಾವ ರೀತಿ ಚೆನ್ನಾಗಿ ಇಟ್ಕೋಬೋದು, ಆರೋಗ್ಯವಾಗಿ ಯಾವ ರೀತಿ ನನ್ನ ಜೀವನನ ನಡೆಸ್ಬೋದು ಅನ್ನೋ ವಿಚಾರಗಳನ್ನ ನಾನು ಈ ಒಂದು ಕಂಟೆಂಟ್ ಆಫ್ ಸೀರೀಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ನಾನು ಹೇಳುವಂಥ ವಿಚಾರ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದೆ ತರುತ್ತೆ. ಪ್ಲಸ್ ನಿಮ್ಮ ಸಮಯ, ಅಮೂಲ್ಯವಾದ ಸಮಯನ ಈ ಒಂದು ವಿಡಿಯೋನಕ್ಕೆ ಕೊಡ್ತೀರಲ್ಲ, ಅದು ಖಂಡಿತವಾಗ್ಲೂ ನಿಮಗೆ ಅನುಕೂಲಕರ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಇವತ್ತಿನ ವಿಷಯಕ್ಕೆ ಬರೋಣ. ನಾನು ಇವತ್ತು ವಾಸ್ತು ವಿಚಾರನೇ ತೆಗೆದುಕೋತೀನಿ. ಏಕೆಂದರೆ ಇಂದಿನ ಜನಮಾನಸದಲ್ಲಿ ಎಲ್ಲರೂ ಕೂಡ ಇರ್ತಕ್ಕಂಥ ಮನೆಯ ವಾಸ್ತು ಚೆನ್ನಾಗಿರಬೇಕು, ಪ್ಲಸ್ ಮನೆಯಲ್ಲಿ ಎಲ್ಲ ರೀತಿ ಒಂದು ಶಕ್ತಿ ಕೇಂದ್ರಗಳು ಎಲ್ಲ ರೀತಿ ಅನುಕೂಲಕರವಾಗಿರಬೇಕು. ಹಾಗೆಯೇ ನಾವು ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಸ್ವಂತ ಮನೆ ಆಗಿರ್ಬೋದು, ನಮಗೆ ವಾಸ್ತು ಪ್ರಕಾರ ಇದ್ದರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಎಲ್ಲರ ಒಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಪ್ಲಸ್ ನನ್ನ ಮನೆ ವಾಸ್ತು ಪ್ರಕಾರ ಇದೆಯಾ ಇಲ್ವಾ ಅನ್ನೋದು ಒಂದು ಅನುಮಾನಗಳು ನಮಗೆ ಕಾಡ್ತಾ ಹೋಗ್ತಾ ಇರುತ್ತೆ. ಆ ವಿಚಾರವಾಗಿ ಹಲವಾರು ಒಂದು ವಿಷಯಗಳನ್ನ ನಮ್ಮ ಶಾಸ್ತ್ರದಲ್ಲಿ ಏನು ಉಲ್ಲೇಖ ಆಗಿದೆ, ನಮ್ಮ ಈಗಿನ ಜನಮಾನಸದಲ್ಲಿ ಯಾವ ರೀತಿ ಒಂದು ವಾಸ್ತುನ ನಾವು ಪರಿಗಣನೆ ಮಾಡಬೇಕಾಗುತ್ತೆ. ಯಾಕೆಂದರೆ ವಾಸ್ತುಶಾಸ್ತ್ರ ಬರೆದಿರ್ತಕ್ಕಂಥ ಕಾಲಘಟ್ಟದಲ್ಲಿ ಯಾವ ರೀತಿ ಇತ್ತು, ಈಗಿನ ಕಾಲಘಟ್ಟದಲ್ಲಿ ಯಾವ ರೀತಿ ಇದೆ, ಈ ಆರ್ಕಿಟೆಕ್ಚರಲ್ ಡಿಸೈನ್ಸ್ ಆಗಿರ್ಬೋದು ಈಗ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಕಟ್ತಕ್ಕಂಥ ಒಂದು ತೊಟ್ಟಿ ಮನೆ ಕಾನ್ಸೆಪ್ಟಲ್ಲಿ ತ್ರಿಶಾಲ ಚತುಶಾಲ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮನೆಗಳನ್ನ ಕಟ್ತಾ ಇದ್ರು. ಈಗಿರ್ತಕ್ಕಂಥ ಮನೆಗಳಲ್ಲಿ ನಾವು ಅಪಾರ್ಟ್ಮೆಂಟ್ ಕಲ್ಚರಿಗೆ ಹೆಚ್ಚು ನಾವು ಫಿಕ್ಸ್ ಆಗಿದ್ದೀವಿ. ಮತ್ತು ಇಂಡಿವಿಜುವಲ್ ಹೌಸಸ್ ಮಾಡ್ತಾ ಕಟ್ಟೋದ್ರಲ್ಲಿ ನಾವು ನಿರತರಾಗಿದ್ದೇವೆ. ಈ ಒಂದು ವಿಚಾರಗಳಲ್ಲಿ ಹೇಗೆ ನಮ್ಮ ಒಂದು ವಾಸ್ತು ವಿಜ್ಞಾನವನ್ನು ನಾವು ಹೇಗೆ ಸರಿಪಡಿಸ್ಕೋಬೋದು, ನಮಗಿರ್ತಕ್ಕಂಥ ಸಮಸ್ಯೆಗಳನ್ನ ಹೇಗೆ ನಾವು ನಿವಾರಣೆ ಮಾಡ್ಕೋಬೋದು, ಪ್ಲಸ್ ಉತ್ತಮವಾದ ಜೀವನ ಬಾಳಲಿಕ್ಕೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ವಾಸ್ತು ಪ್ರಕಾರವಾಗಿ ಕಟ್ಟಿದ್ರೂ ಯಾಕೆ ಸಮಸ್ಯೆ ಉಂಟಾಗುತ್ತೆ? ವಾಸ್ತು ಪ್ರಕಾರ ಅಂತ ಅಂದಾಗ ಏನಾಗುತ್ತೆ, ಎಸ್ಪೆಷಲಿ ಈಗ ನಮ್ಮ ಪ್ರಕಾರ, ಈಗ ನಮ್ಮ ಜ್ಞಾನದ ಪ್ರಕಾರ ಅಂತ ಹೇಳ್ತೀವಿ. ಸೊ ಈ ವಾಸ್ತುವಿನ ಕಂಟೆಂಟು ತುಂಬ ವಾಸ್ಟ್ ಅಂತಲೇ ಹೇಳ್ಬೋದು. ಸೊ ವಾಸ್ತುವಲ್ಲಿ ಹಲವಾರು ರೀತಿ ವಿಧಾನಗಳಿರುತ್ತೆ. ಸ್ಥಿರ ವಾಸ್ತು, ಚರವಾಸ್ತು, ನಿತ್ಯ ವಾಸ್ತು, ಹಲವಾರು ರೀತಿ ವಿಧಾನಗಳಿರುತ್ತೆ. ಅದಕ್ಕೆ ಹಲವಾರು ರೀತಿ ಪರಿಹಾರಗಳು ಕೂಡ ಇರುತ್ತೆ. ದಿಕ್ಕಿನ ವಾಸ್ತುವಿನ ಪರಿಹಾರ ಆಗಿರ್ಬೋದು, ಭೂವಾಸ್ತುವಿನ ಪರಿಹಾರ ಆಗಿರ್ಬೋದು. ಸೊ ಹಲವಾರು ರೀತಿ ಯಂತ್ರ ಮಂತ್ರ ತಂತ್ರಗಳಿಂದನೂ ನಮಗೆ ವಾಸ್ತುವಿನ ಪರಿಹಾರ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀವಿ, ಎಸ್ಪೆಷಲಿ ನಾವು ಮಾಡುವಂಥ ನಿತ್ಯ ಕರ್ಮಗಳಲ್ಲಿ ನಾವು ಮಾಡುವಂಥ ಸಮಸ್ಯೆಗಳು, ನಾವು ಮಾಡುವಂಥ ತಪ್ಪುಗಳು ಏನಾಗುತ್ತೆ, ಅದರಿಂದ ನಮಗೆ ಸಮಸ್ಯೆಗಳು ಹೇಗೆ ನಮಗೆ ಕಾಡುತ್ತೆ ಅನ್ನೋ ವಿಚಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮಗೆ ಒಂದು ಮನೆ ಅಂತ ಬಂದಾಗ ಅದಕ್ಕೆ ಆದ ಒಂದು ಪ್ರಭಾವಲಯ ಅಂತ ಹೇಳ್ತೀವಿ, ಅಂದರೆ ಆರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಈ ಆರಿಕ್ ಫೀಲ್ಡು ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದರೆ ಅಲ್ಲಿ ವಾಸಿಕ್ಕಂಥ ವ್ಯಕ್ತಿಗಳ ಮನಸ್ಥಿತಿ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಸಂಬಂಧಗಳು ಚೆನ್ನಾಗಿರುತ್ತೆ, ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ, ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಅವರು ಉನ್ನತಿ ಹೊಂದ್ತಾ ಹೋಗ್ತಾ ಇರ್ತೀವಿ. ಈ ಮನೆಯ ಪ್ರಭಾವಲಯ ಯಾಕೆ ಕೆಡುತ್ತೆ, ಹೇಗೆ ಕೆಡುತ್ತೆ, ನಾವು ಮಾಡೋವಂಥ ಮಿಸ್ಟೇಕ್ಸ್ ಏನಪ್ಪ ಅನ್ನೋದ್ರೆ, ನಮ್ಮ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಪದ್ಧತಿ ಏನಪ್ಪ ಅಂದರೆ, ನಮ್ಮ ಮನೆ ಪ್ರತಿದಿನ ಶುಚಿತ್ವಗೊಳಿಸೋದು, ಮನೆ ಒರೆಸೋದು ಒಂದು ಪದ್ಧತಿ ನಾವು ಪಾಲಿಸ್ಕೊಂಡ್ಬಂದಿದ್ದೀವಿ. ಹಾಗೆ ಈಗಿನ ಜನಮಾನಸದಲ್ಲಿ ಏನಾಗ್ತಿದೆ ಅಂದರೆ, ನಾವು ಮನೆ ಒರೆಸೋದನ್ನೇ ನಾವು ಮರ್ತುಬಿಟ್ಟಿದ್ದೀವಿ. ವಾರಕ್ಕೊಂದ್ಸಲ ಒರೆಸೋದು, ಶುಕ್ರವಾರ ಮಂಗಳವಾರ ಒರೆಸೋದು, ಕಸ ಕರೆಕ್ಟಾಗಿ ಗುಡಿಸ್ತಾ ಇರೋದಿದೆಯಲ್ಲ, ಇದು ಅತ್ಯುತ್ತಮವಾದ ಕೆಟ್ಟ ಎನರ್ಜಿಗಳನ್ನ ಕೊಡುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ನಮಗೆ ಆಗುವಂಥ ಪ್ರತಿನಿತ್ಯದ ಸಮಸ್ಯೆಗಳಿಗೆ ಏನು ಕಾರಣ ಆಗಿರ್ಬೋದು, ಪ್ರತಿನಿತ್ಯ ನಾವು ಮಾಡುವಂಥ ನಿತ್ಯ ಕರ್ಮಗಳಲ್ಲಿ ಯಾವ ರೀತಿ ವ್ಯತ್ಯಾಸಗಳಾಗುತ್ತೆ, ಯಾವ ರೀತಿ ನ್ಯೂನತೆಗಳಾಗುತ್ತೆ, ನಾನು ನಿಮಗೆ ಈ ರೂಟ್ ಕಾಸ್ ಲೆವೆಲ್ ಅಂತ ಹೇಳ್ತೀವಿ, ಅಂದರೆ ಬೇಸಿಂದ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಯಾವ ರೀತಿ ಮಾಡ್ಕೊಂಬರ್ಬೋದು, ಪ್ಲಸ್ ನಮಗೆ ಎಲ್ಲಿಂದ ತೊಂದರೆ ಸ್ಟಾರ್ಟ್ ಆಗುತ್ತೆ, ಅದು ಯಾವ ರೀತಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ, ಅದಕ್ಕೆ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೋದು ಅನ್ನೋ ವಿಚಾರನ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಹೇಳೋವಂಥ ಪ್ರತಿ ವಿಚಾರನೂ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಚೇಂಜಸ್ ಆಗುತ್ತೆ.
ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಏಕೆಂದರೆ ಕಂಪ್ಲೀಟಾಗಿ ನೋಡಿದ್ರೆ ಪೂರ್ಣ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಏಕೆಂದರೆ ನಾನು ಹೇಳೋವಂಥ ಪ್ರತಿ ವಿಚಾರನೂ ಈಗ ನಾನು ರೆಮಿಡಿ ಆಗಿರ್ಬೋದು ಅಥವಾ ವಿಚಾರ ಆಗಿರ್ಬೋದು ಕಂಪ್ಲೀಟ್ ಥ್ರೂ ಔಟ್ ದ ವಿಡಿಯೋ ಹೇಳೋದ್ರಿಂದ ಮಧ್ಯ ಮಿಸ್ ಮಾಡಿಕೊಂಡ್ರು ಹಲವಾರು ವಿಚಾರಗಳನ್ನ ನೀವು ಮಿಸ್ ಮಾಡ್ಕೋತೀರಾ. ಈಗ ಫಸ್ಟ್ ಬಂದು ನಾವು ಮಾಡೋವಂಥ ಮೇಜರ್ ಮಿಸ್ಟೇಕ್ಸು ಏನೇನು ಮಾಡ್ತಾರೆ. ಸೊ ನಾವು ಮಾಡೋವಂಥ ಎಷ್ಟೋ ಮಿಸ್ಟೇಕ್ಸ್ಗಳು ನಾನು ಸುಮಾರು ಲಿಸ್ಟ್ ಔಟ್ ಮಾಡಿದ್ದೀನಿ. ನನ್ನ ಒಂದು ಜೀವನದ ಎಕ್ಸ್ಪೀರಿಯನ್ಸ್ ಅಂತ ಇರ್ಬೋದು, ನಮ್ಮ ವಾಸ್ತುವಿನ ಒಂದು 10-15 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೋಗುವಂಥ ಕ್ಲೈಂಟ್ಸ್ಗಳು, ಗ್ರಾಹಕರು ಯಾವ್ಯಾವ ರೀತಿ ಮಿಸ್ಟೇಕ್ಸ್ ಮಾಡ್ತಾಯಿದ್ರು, ಅವರಲ್ಲಿ ಬದಲಾವಣೆಗಳ ಯಾವ ರೀತಿ ತಂದಿದ್ದೀವಿ, ಈ ರಿಸರ್ಚ್ ಬೇಸ್ಡಲ್ಲಿ ಯಾವ ರೀತಿ ನಾವು ಕೆಲವು ಒಂದು ಚೇಂಜಸ್ನ ಮಾಡಿದ್ದೀವಿ, ಅದು ಯಾವ ರೀತಿ ಅವರನ್ನು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ, ಅದೆಲ್ಲ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಹಂಚ್ಕೋತೀನಿ. ಸೊ ಬೇಸಿಕಲಿ ನಾನು ನಿಮಗೆ ಹೇಳ್ತಾ ಇದ್ದೆ ಏನಂತ, ನಮ್ಮ ಒಂದು ನಿತ್ಯ ಕರ್ಮಾನುಸಾರ ಏನು ಮಾಡ್ತೀವಿ, ಬೆಳಗ್ಗೆ ಎದ್ದೇಟಿಗೆ ನಾವು ಮುಖ ತೊಳ್ಕೊತೀವಿ, ಹಲ್ಲುಜ್ತೀವಿ, ಸ್ನಾನ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವಿ. ಸೊ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮನೇನ ಶುಚಿತ್ವಗೊಳಿಸ್ತೀವಿ. ಸೊ ಕಸ ಗುಡಿಸ್ತೀವಿ, ನೆಲ ಒರೆಸ್ತೀವಿ. ಆದರೆ ಎಷ್ಟೋ ಮನೆಗಳಲ್ಲಿ ಏನಪ್ಪ ಅಂದರೆ ಶುಕ್ರವಾರ ಮಂಗಳವಾರ ಮಾತ್ರ ಕಸ ಗುಡಿಸ್ಬೇಕು, ಡೈಲಿ ಯಾರು ಕಸ ಗುಡಿಸ್ಬಾರ್ದು. ಸೊ ನಾವು ಎನರ್ಜಿ ಕಾನ್ಷಿಯಸ್ನೆಸ್ ಮತ್ತು ಎನರ್ಜಿ ಫ್ಲೋ ಅಂತ ಹೇಳ್ತೀವಿ. ಮನೇಲಿ ಎನರ್ಜಿಯ ಸಂಚಾರ ಆಗ್ತಾ ಇರಬೇಕು ಅಂತ ಹೇಳ್ತೀವಿ. ಯಾವಾಗ ಎನರ್ಜಿಯ ಸಂಚಾರ ಕರೆಕ್ಟಾಗಿ ಆಗ್ತಾ ಇರುತ್ತೆ, ಅಲ್ಲಿರ್ತಕ್ಕಂಥ ವ್ಯಕ್ತಿಯ ಮನಸ್ಥಿತಿ ಮೇಲೆ ಪರಿಣಾಮ ಬೀರ್ತಾ ಹೋಗ್ತಾ ಇರುತ್ತೆ. ಸೊ ಒಂದು ಮನೆ ಅಂತ ನಾವು ತಗೊಂಡಾಗ ಒಂದು ಮನೆಗೆ ಒಂದು ಪ್ರಭಾವಲಯ ಇರುತ್ತೆ ಅಂತ ಹೇಳ್ತೀವಿ, ಆರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ನಾವು ಯಾವುದೋ ಒಂದು ಮನೆಗೆ ಹೋಗ್ತೀವಿ ಅಂತ ಅಂದ್ಕೊಡಿ, ಅಲ್ಲಿ ಎನರ್ಜಿ ಚೆನ್ನಾಗಿದ್ದಾಗ ನಮಗೆ ಖುಷಿ ಅನಿಸುತ್ತೆ, ಆರಾಮ್ ಅನಿಸುತ್ತೆ, ಹಾಯ್ ಅನಿಸುತ್ತೆ, ಎಷ್ಟೋ ಗಂಟೆಗಳು ಕಳೆದ್ರೂ ನಮಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲ್ಲ. ಆದರೆ ಕೆಲವು ಮನೆಗಳಿಗೆ ಹೋದಾಗ ಏನಾಗುತ್ತೆ, ಅಯ್ಯೋ ಯಾಕಾರ ಬಂದ್ವಿ ಅನಿಸುತ್ತೆ, ಬೇಗ ಎದ್ದೋಗೋಣ ಅನಿಸ್ತಾ ಇರುತ್ತೆ, ಎಂಥರ ನೆಗೆಟಿವ್ ಎನರ್ಜಿ ನಮ್ಮನ್ನು ಒಂದು ಕಾಡ್ತಾ ಇರುತ್ತೆ. ಇದಕ್ಕೆ ಮೂಲ ಒಂದು ಎಫೆಕ್ಟ್ಸ್ ಯಾವ ರೀತಿ ಅಂದರೆ, ನಮಗೂ ಒಂದು ಪ್ರಭಾವಲಯ ಇರುತ್ತೆ, ನಮ್ಮ ಮನೆಗೂ ಒಂದು ಪ್ರಭಾವಲಯ ಇರುತ್ತೆ. ಈ ಪ್ರಭಾವಲಯ ಯಾವಾಗ ನಮಗೆ ಮ್ಯಾಚ್ ಆಗ್ತಾ ಹೋಗ್ತಾ ಇರುತ್ತೆ, ನಮಗೆ ಅಲ್ಲಿ ಖುಷಿ ಹಂಚಿಕೆ ಆಗ್ತಾ ಹೋಗ್ತಾ ಇರುತ್ತೆ, ಮನಸ್ಸಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಯಾವ ವ್ಯಕ್ತಿಲಿ ಒಂದು ನೆಗೆಟಿವ್ ಎನರ್ಜಿ, ನೆಗೆಟಿವ್ ವೈಬ್ರೇಷನ್ಸ್ ರಿಲೀಸ್ ಮಾಡ್ತಾ ಹೋಗ್ತಿರ್ತಾನೆ, ಅವನು ನೆಗೆಟಿವ್ ಪ್ಲೇಸಸ್ಸಲ್ಲಿ ಹೆಚ್ಚು ಅವನಿಗೆ ಖುಷಿ ಕೊಡ್ತಾ ಹೋಗ್ತಾ ಇರುತ್ತೆ. ಎಕ್ಸಾಂಪಲ್ಲು, ಮದ್ಯಪಾನ ಮಾಡೋದಾಗಿರ್ಬೋದು ಅಥವಾ ಒಂದು ಧೂಮಪಾನ ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು, ಅವ್ರಿಗೆ ಆ ಒಂದು ಸ್ಮೋಕಿಂಗ್ ಝೋನಲ್ಲೇ ಖುಷಿ ಸಿಗ್ತಾ ಹೋಗ್ತಾ ಇರುತ್ತೆ, ಆ ಒಂದು ಡ್ರಿಂಕಿಂಗ್ ಝೋನಲ್ಲೇ ಖುಷಿ ಸಿಗ್ತಾ ಹೋಗ್ತಾ ಇರುತ್ತೆ. ಅವ್ರಿಗೆ ಸಾಯಂಕಾಲ ಆಗ್ತಿದ್ದಂಗೆ ಒಂದು ಡಿಮ್ ಲೈಟಲ್ಲಿ ಕೂತ್ಕೊಳ್ಳೋದ್ರೆ ಅವ್ರಿಗೊಂದು ಖುಷಿ, ಒಂದು ಎಂಜಾಯ್ಮೆಂಟ್ ಆಗಿರ್ಬೋದು. ಯಾಕೆಂದರೆ ಅವರು ಆ ಒಂದು ಲೊಕೇಶನ್ಸ್ಗೆ ಅಟ್ರಾಕ್ಟ್ ಆಗ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಮನೆಯಲ್ಲೂ ಅಷ್ಟೇ ಈ ರೀತಿ ಒಂದು ನಕಾರಾತ್ಮಕ ವಲಯಗಳು ಸೃಷ್ಟಿಯಾಗ್ತಾ ಹೋಗ್ತಾ ಇರುತ್ತೆ. ಈ ನಕಾರಾತ್ಮಕ ವಲಯಗಳು ಯಾಕೆ ಸೃಷ್ಟಿಯಾಗುತ್ತೆ, ಅದರ ಒಂದು ರೀಸನ್ ಏನು, ಈ ಜಾಗ್ರಫಿಕಲ್ ರೀಸನ್ ಯಾವ ರೀತಿ ಆಗುತ್ತೆ, ಈ ವಾಸ್ತು ಇಂಪ್ಲಿಕೇಶನ್ ಯಾವ ರೀತಿ ಆಗುತ್ತೆ, ಯಾಕೆ ಈ ರೀತಿ ಸಮಸ್ಯೆ ಉಂಟಾಗುತ್ತೆ ಅನ್ನೋದೆಲ್ಲ ನಾನು ನಿಮಗೆ ಹಂತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದು, ನಾವು ಒಂದು ಮನೇನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಾವ್ಯಾವ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕಾಗತ್ತೆ ಅನ್ನೋದು ವಿಚಾರನ ನಾವು ತಿಳ್ಕೊಬೇಕಾಗತ್ತೆ. ಎರಡನೇದು, ನಮ್ಮ ಮನೆಗೆ ಬಂದಾಗ ನಾವು ಇರ್ತಕ್ಕಂಥ ಜಾಗ, ಇರ್ತಕ್ಕಂಥ ಕೋಣೆ ಆಗಿರ್ಬೋದು, ನಮ್ಮ ಬೆಡ್ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ಯಾವ ಸ್ಥಳಗಳಲ್ಲಿ ಇದ್ದರೆ ನಮಗೆ ಅತ್ಯುತ್ತಮ ಫಲಿತಾಂಶ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಹೇಳ್ತೀನಿ ವೀಕ್ಷಕರೇ, ನಮ್ಮ ನಿತ್ಯ ಕರ್ಮಗಳು ಯಾವ ರೀತಿ ಇರುತ್ತೆ, ಬೆಳಗ್ಗೆ ಎದ್ದೇಟಿಗೆ ರಾತ್ರಿ ಮಲಗೋಗಿ ಎಷ್ಟು ಗಂಟೆಗೆ ಹೇಳ್ತೀವಿ, ಏನು ಆಹಾರ ತಿಂತೀವಿ, ಎಷ್ಟು ಗಂಟೆ ನಡಿತೀವಿ, ಎಷ್ಟು ಗಂಟೆ ಓದ್ತೀವಿ, ಏನು ಮಾಡ್ತೀವಿ, ಇದೆಲ್ಲ ಒಂದು ಡೈಲಿ ಹ್ಯಾಬಿಟ್ಯಾಟ್ಸ್ ಅಂತ ಹೇಳ್ತೀವಿ, ರುಟೀನ್ ಅಂತ ಏನು ಹೇಳ್ತೀವಿ. ಈ ರುಟೀನ್ ಚೆನ್ನಾಗಿದ್ದರೆ, ಅಂದರೆ ಮನಸ್ಸಿಗಿಂತ ದೊಡ್ಡೋರು ಯಾರೂ ಇಲ್ಲ, ನಮ್ಮ ಮನಸ್ಸನ್ನ ಹಿಡಿತ ಮಾಡೋವಂಥ ಶಕ್ತಿ ನಮ್ಮಲ್ಲಿದ್ದರೆ ನಮಗೆ ಯಾವುದೇ ರೀತಿ ಸಮಸ್ಯೆಗಳು ನಮ್ಮನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತೀವಿ, ಮನಸ್ಸೇ ಮುಖ್ಯ ಅಂತಲೇ ಹೇಳ್ತೀವಿ. ಈ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ, ಮನಸ್ಸನ್ನು ಏರಿಳಿತಗಳನ್ನ ಮೇಂಟೈನ್ ಮಾಡೋಕ್ಕೆ ನಮ್ಮ ವಾತಾವರಣ ಸಪೋರ್ಟ್ ಮಾಡಬೇಕು. ನಮ್ಮ ಮನೆಯ ಒಂದು ಎನರ್ಜಿ ಲೆವೆಲ್ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸ್ಬೋದು, ನಮ್ಮ ಜೀವನದಲ್ಲಿ ಏನಾರು ಸಾಧಿಸ್ಬೋದು, ಗೆಲ್ಬೋದು ಅಂತಲೇ ಹೇಳ್ಬೋದು. ಈ ಮನೆ ವಾತಾವರಣನ ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ. ಮೇನಾಗಿ ಆ ಮನೆ ವಾತಾವರಣ ಕರೆಕ್ಟಾಗಿ ಇಟ್ಕೋಬೇಕಾದ್ರೆ ಪ್ರಪ್ರಥಮವಾಗಿ ನಾವು ಮನೇನ ಕಂಪ್ಲೀಟಾಗಿ ನೀಟಾಗಿ ಗುಡಿಸಿ ಒರೆಸಿ ಮಾಡೋದು ಅತ್ಯುತ್ತಮವಾದ ಒಂದು ಎನರ್ಜಿ ಕಾನ್ಷಿಯಸ್ನೆಸ್ ಅಂತಲೇ ಹೇಳ್ಬೋದು. ಯಾವಾಗ ಮನೆ ನೀಟಾಗಿರುತ್ತೆ, ಕ್ಲೀನಾಗಿರುತ್ತೆ, ಅಲ್ಲಿ ಎನರ್ಜಿ ಇದ್ದೇ ಇರುತ್ತೆ. ಒಂದು. ಇನ್ನೊಂದು ವೀಕ್ಷಕರೇ, ಎಲ್ಲರೂ ನಾವೇನು ಮಿಸ್ಟೇಕ್ ಮಾಡ್ತೀವಿ, ಮನೆ ಒರೆಸೋ ಅಂಥ ಒಂದು ಪದ್ಧತಿಯಲ್ಲಿ ಮನೆ ಒರೆಸ್ಲಿಕ್ಕೆ ನಾವು ಏನು ಬಳಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮನೆ ಒರೆಸೋಕ್ಕೆ
ಒಳ್ಳೆ ಒಂದು ಇನ್ಪುಟ್ ಹಾಕಿದ್ರೆ ಒಳ್ಳೆ ಔಟ್ಪುಟ್ ಸಿಗುತ್ತೆ. ನೀವು ಒಂದು ಕೆಮಿಕಲ್ ಇನ್ಪುಟ್ ಹಾಕಿದ್ರೆ ನಿಮಗೆ ಕೆಮಿಕಲ್ ಔಟ್ಪುಟ್ ಸಿಗುತ್ತೆ. ನೀವು ನೀರಂದರೆ ವಾಟರ್ ಈಸ್ ದ ಮೀಡಿಯಮ್ ಅಂತ ಹೇಳ್ತೀವಿ. ವಾಟರ್ಗೆ ನಿಮಗೆ ಶಕ್ತಿಯನ್ನು ಹೀರಿಕೊಳ್ಳುವ ಒಂದು ಶಕ್ತಿ ಇದೆ, ಆ ಒಂದು ಕ್ವಾಲಿಟಿ ಇದೆ ಅಂತ ಹೇಳ್ಬೋದು. ನಾವು ನೀರಿಗೆ ಯಾವ ಕೆಮಿಕಲ್ ಹಾಕ್ತೀವಿ ಅದು ಕೆಮಿಕಲ್ ನೀರು ಜೊತೆ ಮಿಕ್ಸ್ ಆಗಿ ಮನೆಯೆಲ್ಲ ಒರೆಸ್ತೀವಿ. ಏನು ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ನೆಗೆಟಿವ್ ಎನರ್ಜಿ ಹೆಚ್ಚು ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಇದು ನಾನು ಸಾಕಷ್ಟು ರಿಸರ್ಚ್ ಈ ವಿಚಾರದಲ್ಲಿ ಮಾಡಿದ್ದೀನಿ. ನಮ್ಮ ಸುಮಾರು ಸೈಂಟಿಫಿಕ್ ಟೆಸ್ಟಿಂಗ್ಸು ಮಾಡಿದ್ದೀನಿ ಈ ವಿಚಾರದಲ್ಲಿ. ಬಯೋವ್ಯೂ ಅಂತ ಹೇಳ್ತೀವಿ, ಬಯೋವಲ್ ಫೋಟೋಗ್ರಫಿ ಅಂತ ಹೇಳ್ತೀವಿ, GDV ಗ್ಯಾಸ್ ಡಿಸ್ಚಾರ್ಜ್ ವಿಜುವಲೈಸೇಷನ್ ಅಂತ ಹೇಳ್ತೀವಿ, ಕಿಲಿಯನ್ ಫೋಟೋಗ್ರಫಿ, ಹಲವಾರು ರೀತಿ ಎನರ್ಜಿ ರಿಲೇಟೆಡ್ ವಿಚಾರಗಳನ್ನ ನಾವು ಟೆಸ್ಟ್ ಮಾಡಲಿಕ್ಕೆ ಇರುವಂಥ ಮಾಪನಗಳಿಂದ ನಾನು ಖಂಡಿತವಾಗ್ಲೂ ಎಲ್ಲ ರೀತಿಯೂ ನಾನು ಟೆಸ್ಟ್ ಮಾಡಿರೋ ಅನುಭವದ ಮೇಲೆ ನಾನು ನಿಮಗೆ ಹಂಚ್ಕೋತಾ ಇದ್ದೀನಿ. ಮನೆಯ ವಾತಾವರಣ ಫಸ್ಟು ಕ್ಲೀನಾಗಿರಬೇಕು. ಸೊ ನಾವು ಕೆಮಿಕಲ್ ಹಾಕಿ ಬಳಸೋದ್ರಿಂದ ಏನಾಗ್ತದೆ, ಮನೆಯ ವಾತಾವರಣ ಹೆಚ್ಚು ನಕಾರಾತ್ಮಕ ಶಕ್ತಿನ ಸೃಷ್ಟಿ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ನಕಾರಾತ್ಮಕ ಶಕ್ತಿನ ಯಾಕೆ ಸೃಷ್ಟಿಯಾಗುತ್ತೆ ಅಂದರೆ, ಕೆಮಿಕಲಲ್ಲಿ ಬಳಸೋ ಅಂಥ ಹಲವಾರು ರೀತಿಯ ಇಂಗ್ರೀಡಿಯೆಂಟ್ಸ್ ಇರ್ತಲ್ಲ, ಅದು ನಮ್ಮ ಆರಿಕ್ ಫೀಲ್ಡ್ಗೆ ಹೆಚ್ಚು ಸಮಸ್ಯೆ ಉಂಟು ಮಾಡುವಂಥ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ನಮಗೆ ಆ ಕೆಮಿಕಲ್ ಹಾಕಿ ಒರೆಸ್ದಾಗ ನಮಗೆ ಆ ಸ್ಮೆಲ್ಲು ಫ್ರಾಗ್ರೆನ್ಸ್ ಕೊಟ್ಟರು ಅಂದರೆ ನಮ್ಗೆ ಯಾವುದೇ ರೀತಿ ಸುಖದ ಅನುಭವ, ಸಫಕೇಷನ್ ಕ್ರಿಯೇಟ್ ಮಾಡುತ್ತೆ ಹೊರತು ಹ್ಯಾಪಿನೆಸ್ ಮೂಡ್ ಕ್ರಿಯೇಟ್ ಮಾಡಲ್ಲ. ಸೊ ಹಾಗಾಗಿ ಪ್ರತಿನಿತ್ಯನೂ ನೀವು ನಿಮ್ಮ ಮನೆ ವಾಸ್ತು ಪ್ರಕಾರ ಕಟ್ಟಿದ್ರೂ ಯಾವಾಗ ರಾಸಾಯನಿಕ ಯುಕ್ತವಾದ ವಸ್ತುಗಳನ್ನ ಬಳಸಿ ನಾವು ಮನೆನ ಒರೆಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಮನೆಯ ವಾತಾವರಣ ಕಂಪ್ಲೀಟಾಗಿ ನೆಗೆಟಿವ್ ಆಗಿ ಕನ್ವರ್ಟ್ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ. ಏಕೆಂದರೆ ನಾವು ಇದನ್ನು ಹಲವಾರು ಇನ್ಸ್ಟ್ರೂಮೆಂಟಲ್ಲಿ ನಾವು ಚೆಕ್ ಮಾಡಿದ್ದೀವಿ. ಪೆನೈಲ್ ಹಾಕಿ ಒರೆಸಿದಾಗ ಯಾವ ರೀತಿ ಪ್ರಭಾವಲಯ ಸೃಷ್ಟಿಯಾಗುತ್ತೆ, ಬೇರೆ ರೀತಿ ಉತ್ಪನ್ನಗಳು ಈ ಎನರ್ಜಿ ರಿಲೇಟೆಡ್ ವಾಸ್ತು ಪೌಡರ್ಸ್ನ ಬಳಸಿ ಹಾಕಿ ನಾವು ಮನೆ ಒರೆಸಿದಾಗ ಯಾವ ರೀತಿ ಎನರ್ಜಿ ಚೇಂಜಸ್ ಆಗುತ್ತೆ ಅನ್ನೋದು ನಾವು ಟೆಸ್ಟ್ ಮಾಡಿದ್ದೀವಿ. ಅದರ ರೀತಿ ಎಲ್ಲ ರೀತಿ ಅದು ಫೋಟೋಗ್ರಫಿನೂ ನಾವು ಮಾಡಿಸಿದ್ದೀವಿ, ಹೇಗೆ ಅದು ಅನುಕೂಲ ಆಗುತ್ತೆ, ಯಾವ ರೀತಿ ಎನರ್ಜಿ ಚೇಂಜಸ್ ಆಗುತ್ತೆ. ಎನರ್ಜಿ ಅನ್ನೋದು ಕಂಡುಹಿಡಿಯೋ ಕೆಲವು ಮಾಪನಗಳ ಮೂಲಕ ನಾವು ಟೆಸ್ಟ್ ಮಾಡಿದ್ದೀವಿ. ಸೊ ಅದು ಕಲರ್ ಐಡೆಂಟಿಫಿಕೇಷನ್ಸ್ ಮೂಲಕ ಎನರ್ಜಿನ ಯಾವ ರೀತಿ ಚೇಂಜಸ್ ಆಗುತ್ತೆ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಅದೇ ರೀತಿ ನಮ್ಮ ಮನೆಯ ವಾತಾವರಣ ಕಂಪ್ಲೀಟಾಗಿ ನ್ಯಾಚುರಲಿಸ್ಟಿಕ್ ಆಗಿ ರಿಯಲಿಸ್ಟಿಕ್ ಆಗಿ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಪಾಯಿಂಟ್ ನಂಬರ್ 1, ಮನೆಗೆ ನೆಲಕ್ಕೆ ಒರೆಸೋವಂಥ ಪದಾರ್ಥದಲ್ಲಿ ಕೆಮಿಕಲ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಎರಡನೇ ವಿಚಾರ, ನಮ್ಮ ಮನೆ ನೆಗೆಟಿವ್ ಎನರ್ಜಿ ಎಲ್ಲ ತೆಗಿತೀನಿ ಅಂತ ಹೇಳ್ಬಿಟ್ಟು ಉಪ್ಪಾಕಿ ಒರೆಸೋವಂಥ ಪದ್ಧತಿ ನಾವು ಇತ್ತೀಚಿನಗೆ ರೂಢಿಸ್ಕೊಂಡ್ಬಂದಿದ್ದೀವಿ. ಸೊ ಉಪ್ಪು ಹಾಕಿ ಒರೆಸೋದು ಕರೆಕ್ಟ್ ಇದೆಯಾ, ಉಪ್ಪು ಹಾಕಿ ಒರೆಸಬಾರ್ದಾ, ಉಪ್ಪಿನ ಮಹತ್ವವೇನು, ಯಾವ ರೀತಿ ಅದು ಕೆಲಸ ಮಾಡುತ್ತೆ, ಇದೆಲ್ಲ ವಿಚಾರನ ನಾನು ಮುಂದಿನ ಎಪಿಸೋಡ್ನಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಇಂದಿನ ವಿಚಾರ ನಿಮಗೆ ಖುಷಿ ತಂದಿದೆ, ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.